ಒಂದು ಹಳ್ಳಿಯ ತೋಟದ ಮಧ್ಯದಲ್ಲಿ ದೊಡ್ಡ ಆಲದ ಮರ ಇತ್ತು. ಆ ಮರದ ಮೇಲೆ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು 2 ಪುಟ್ಟ ಮರಿಗಳೊಂದಿಗೆ ವಾಸಿಸ್ತಾ ಇದ್ಲು. ಗೂಡು ತುಂಬ ಬಲವಾಗಿತ್ತು. ಆದರೆ ಮಳೆಗಾಲ ಬರಲು ಶುರು ಆಗ್ತಾ ಇದ್ದ ಹಾಗೆ ಭಾರೀ ಗಾಳಿಗಳು ಬೀಸತೊಡಗಿದ್ವು. ಒಂದು ಸಂಜೆ ಬಿರುಸಿನ ಗಾಳಿ ಜೊತೆ ದೊಡ್ಡ ಮಳೆ ಬಂತು. ಮರಗಳ ಕೊಂಬೆಗಳು ಒಡೆದು ಬಿದ್ವು. ಮೈನಾ ಹಕ್ಕಿಯ ಗೂಡು ಸಂಪೂರ್ಣ ನೆಲಕ್ಕುರುಳಿತು. ಇದನ್ನು ಕಂಡಂತಹ ಪುಟ್ಟ ಮರಿಗಳು ಹೆದರಿ ಅಳ್ತವೆ. ಮೈನಾ ಹಕ್ಕಿ ತಕ್ಷಣ ಅವರನ್ನು ರಕ್ಷಿಸಿ ನೆರಳಿಗಾಗಿ ಅಂದರೆ ಬೇರೆ ಗೂಡಿಗಾಗಿ ಓಡಾಡತೊಡಗ್ತಾಳೆ. ಅದೇ ತೋಟದ ಹತ್ತಿರ ಒಂದು ಕಾಗೆ ಕಾಲು ವಾಸಿಸ್ತಾ ಇದ್ದ. ಮೈನಾ ಹಕ್ಕಿ ಹಾರಿ ಹೋಗಿ ಅವನ ಹತ್ತಿರ ಬೇಡಿಕೊಳ್ತಾಳೆ. ಕಾಲು, ನನ್ನ ಮನೆ ಮಳೆ ಗಾಳಿಯಲ್ಲಿ ಹಾಳಾಗಿದೆ. ದಯವಿಟ್ಟು ನನ್ನ ಮಕ್ಕಳ ಜೊತೆ ನಿನ್ನ ಗೂಡಿನಲ್ಲಿ ಒಂದು ರಾತ್ರಿ ಉಳಿಯಲು ಬಿಡ್ತೀಯಾ? ಆದರೆ ಕಾಲು ಸ್ವಾರ್ಥಿಯಾಗಿ ಹೇಳ್ತಾನೆ, ಇಲ್ಲ ಅಕ್ಕ, ನನ್ನ ಗೂಡು ಚಿಕ್ಕದು, ನಿನ್ನ ಮರಿಗಳಿಗೆ ಜಾಗ ಇಲ್ಲ, ನೀವು ಬೇರೆಡೆ ನೋಡಿಕೊಳ್ಳಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಮೈನಾ ಹಕ್ಕಿ ಬೇಸರದಿಂದ ಕಣ್ಣೀರಿಡ್ತಾಳೆ. ಮಳೆ ಇನ್ನೂ ನಿಂತಿರಲಿಲ್ಲ. ಮೈನಾ ಹಕ್ಕಿ ತನ್ನ ಮರಿಗಳನ್ನು ರಕ್ಷಿಸಲು ತೋಟದ ಅಂಚಿನ ಕಡೆಗೆ ಹಾರ್ತಾಳೆ. ಅಲ್ಲಿ ಹಸಿರಾಗಿದ್ದ ಒಂದು ತರಕಾರಿ ಹೊಲ ಇತ್ತು. ಹೊಲದಲ್ಲಿ ಹಸಿರು ಕಲ್ಲಂಗಡಿಗಳು ಸಾಲು ಸಾಲಾಗಿ ಬೆಳೆದಿದ್ವು. ಅವುಗಳಲ್ಲಿ ಒಂದೇ ದೊಡ್ಡದಾದ ಗಟ್ಟಿಯಾದ ಕಲ್ಲಂಗಡಿ ಅವಳ ಕಣ್ಣಿಗೆ ಬಿತ್ತು. ಮೈನಾ ಹಕ್ಕಿಗೆ ಒಂದು ಹೊಸ ಕಲ್ಪನೆ ಬಂತು. ಅವಳು ತನ್ನ ಕೊಕ್ಕಿನಿಂದ ಕಲ್ಲಂಗಡಿಯನ್ನು ಕೊರೆದು ಒಳಗೆ ಚಿಕ್ಕ ದಾರಿಯನ್ನು ಮಾಡ್ತಾಳೆ. ಹಣ್ಣಿನೊಳಗೆ ಸುಂದರವಾದ ಖಾಲಿ ಜಾಗ ಸಿಕ್ಕಿತು. ಅದು ಚಳಿಯಿಂದ ರಕ್ಷಿತವಾಗಿತ್ತು. ಮಳೆಯ ಹನಿಗಳು ಒಳಗೆ ಬರ್ತಾ ಇರಲಿಲ್ಲ. ಮೈನಾ ಹಕ್ಕಿ ಮಕ್ಕಳನ್ನು ಒಳಗೆ ಕರೆದುಕೊಂಡು ಹೋಗಿ ಹೇಳ್ತಾಳೆ, ಮಕ್ಕಳೇ, ಇದರಿಂದ ನಮಗೆ ಹೊಸ ಮನೆ ಸಿಕ್ಕಿದೆ. ಇದನ್ನು ಕಲ್ಲಂಗಡಿ ಮನೆ ಅಂತ ಕರೆಯೋಣ. ಮಕ್ಕಳು ಸಂತೋಷದಿಂದ ಕಿರಿಸ್ತವೆ. ಮಳೆಯ ಶಬ್ದ ಹೊರಗಡೆ ಮುಂದುವರಿದ್ರೂ ಒಳಗಡೆ ಸುರಕ್ಷಿತವಾಗಿತ್ತು. ಹಣ್ಣಿನ ಸಿಹಿ ವಾಸನೆಯಿಂದ ಗೂಡು ಇನ್ನೂ ವಿಶೇಷವಾಗಿ ಕಂಡಿತ್ತು. ಮುಂದಿನ ದಿನ ಸೂರ್ಯೋದಯವಾದಾಗ ಕಾಲು ಕಾಗೆ ಮೈನಾ ಹಕ್ಕಿ ಮತ್ತು ಮರಿಗಳು ಸಂತೋಷದಿಂದ ಕಲ್ಲಂಗಡಿ ಮನೆಯಲ್ಲಿ ಆಟ ಆಡ್ತಾ ಇರೋದನ್ನು ಕಂಡು ಅಚ್ಚರಿಯಿಂದ ಹೇಳ್ತಾನೆ, ವಾ, ಇಷ್ಟು ಅದ್ಭುತವಾದ ಮನೆ! ನಾನು ಕನಸಲ್ಲೂ ಯೋಚಿಸಿರಲಿಲ್ಲ. ನಾನು ಸಹಾಯ ಮಾಡಿದರೆ ನನಗೂ ಈ ಸಂತೋಷ ಸಿಗ್ತಾ ಇತ್ತೋ ಏನೋ. ಮೈನಾ ನಗ್ತಾ ಹೇಳ್ತಾಳೆ, ಕಾಲು, ಸಹಾಯ ಮಾಡುವವನಿಗೆ ಯಾವಾಗಲೂ ಹೊಸ ಮಾರ್ಗ ಸಿಕ್ಕೇ ಸಿಗ್ತದೆ. ನೀನು ಸ್ವಾರ್ಥದಿಂದ ನಾಕಾರ ಮಾಡಿದೆಯಲ್ಲ, ಅದರಿಂದ ನನಗೆ ನೋವಾಗಿತ್ತು. ಆದರೆ ನಾನು ಕೈ ಬಿಡಲಿಲ್ಲ. ಹೀಗಾಗಿ ಪ್ರಕೃತಿ ನನಗೆ ಈ ಕಲ್ಲಂಗಡಿ ಮನೆ ಕೊಟ್ಟಿತು. ಕಾಗೆ ತಲೆ ತಗ್ಗಿಸಿ ಆ ಮಾತಿನಿಂದ ಪಾಠವನ್ನು ಕಲಿತಾನೆ. ಇನ್ನು ಮುಂದೆ ಸಂಕಟದಲ್ಲಿರುವ ಯಾರನ್ನೂ ತಿರಸ್ಕರಿಸುವುದಿಲ್ಲ ಅಂತ ಅಂದ್ಕೊಳ್ತಾನೆ. ಮೈನಾ ಹಕ್ಕಿ ತನ್ನ ಮರಿಗಳಿಗೆ ಹೇಳ್ತಾಳೆ, ಮಕ್ಕಳೇ, ಜೀವನದಲ್ಲಿ ಸಂಕಟ ಬಂದಾಗ ನಿರಾಶರಾಗಬಾರ್ದು. ಹೊಸ ಮಾರ್ಗ ಹುಡುಕಿದರೆ ಪ್ರಕೃತಿಯೇ ನಮಗೆ ಸಹಾಯ ಮಾಡ್ತದೆ. ಇನ್ನು ಮುಂದೆ ನಮ್ಮ ಮನೆ ಕಲ್ಲಂಗಡಿಯೊಳಗೆ. ಮಳೆಯ ಕತೆ ಒಂದು ಹಳ್ಳಿ. ಆ ಹಳ್ಳಿಯ ಹೊರ ವಲಯದಲ್ಲಿ ಹಳೆಯ ದ್ರಾಕ್ಷಿ ತೋಟ. ತೋಟದ ಮಧ್ಯದಲ್ಲಿ ದೊಡ್ಡದಾದ ದ್ರಾಕ್ಷಿಯ ಮರ. ಹಸಿರು ಎಲೆಗಳಿಂದ ತುಂಬಿ ಅದರ ಮೇಲೆ ಗುಂಪು ಗುಂಪಾಗಿ ಹೂವುಗಳು, ಹಣ್ಣುಗಳು ಕಂಗೊಳಿಸ್ತಾ ಇದ್ವು. ಅದರ ಮೇಲ್ಭಾಗದಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು 2 ಪುಟ್ಟ ಮರಿಗಳ ಜೊತೆ ವಾಸಿಸ್ತಾ ಇದ್ಲು. ಮರದ ಎಲೆಗಳು, ಕೊಂಬೆಗಳು ಮತ್ತು ಹತ್ತಿರ ಬೆಳೆದ ದ್ರಾಕ್ಷಿಗಳ ಬೇಲುಗಳಿಂದ ಗೂಡು ತುಂಬ ಬಲವಾಗಿತ್ತು. ಆ ಗೂಡನ್ನು ನೋಡಿದವರು ಎಲ್ಲರೂ ಇದು ನಿಜಕ್ಕೂ ದ್ರಾಕ್ಷಿಯ ಮನೆ ಅಂತ ಹೇಳ್ತಾ ಇದ್ರು. ಮಳೆಗಾಲ ಆರಂಭ ಆಯಿತು. ದಿನ ಪೂರ ಮೋಡಗಳು ಕವಿದು ಮಳೆ ಹನಿಗಳು ದ್ರಾಕ್ಷಿಯ ಹಣ್ಣಿನ ಮೇಲೆ ಹೂವುಗಳಂತೆ ಮಿಂಚುತ್ತಾ ಇದ್ವು. ಮೈನಾ ಹಕ್ಕಿಯ ಮಕ್ಕಳು ಕುಣಿತಾ ಮಳೆ ಹನಿಗಳಲ್ಲಿ ಆಟ ಆಡ್ತಾ ಇದ್ವು. ಆದರೆ ಮಳೆಯ ಬಿರುಸಿನಲ್ಲಿ ತೋಟದ ಇತರ ಹಕ್ಕಿಗಳ ಗೂಡುಗಳು ಅಲುಗಾಡಿ ಬೀಳ್ತಾ ಇದ್ವು. ಕೆಲವರು ಕಷ್ಟಕ್ಕೆ ಸಿಲುಕಿದ್ರು. ಮೈನಾ ಹಕ್ಕಿ ಅವರಿಗೆ ಸಹಾಯ ಮಾಡಿ
ತನ್ನ ದ್ರಾಕ್ಷಿಯ ಮನೆಗೆ ಒಳಗೆ ಬರಲು ಅವಕಾಶವನ್ನು ಮಾಡಿಕೊಡ್ತಾ ಇದ್ಲು. ತೋಟದ ಇನ್ನೊಂದು ಕೊನೆಯಲ್ಲಿ ಕಾಲು ಕಾಗೆ ವಾಸಿಸ್ತಾ ಇದ್ದ. ಅವನು ಸೋಮಾರಿಯಾದ್ರೂ ಕುತಂತ್ರಿ. ಮೈನಾ ಹಕ್ಕಿಯ ದ್ರಾಕ್ಷಿಯ ಮನೆಯ ಬಗ್ಗೆ ಕೇಳಿ ಅವನು ಯೋಚಿಸ್ತಾನೆ, ಇಷ್ಟು ಬಲವಾದ ಗೂಡು ನನಗೂ ಬೇಕು, ಆದರೆ ನಾನು ದುಡಿದು ಕಟ್ಟುವುದಿಲ್ಲ. ಹೇಗಾದರೂ ಮೈನಾ ಹಕ್ಕಿಯ ಗೂಡನ್ನು ಕಬಳಿಸಬೇಕು. ಒಂದು ದಿನ ಅವನು ಮೈನಾ ಹಕ್ಕಿಯ ಹತ್ತಿರ ಬಂದು ಹೇಳ್ತಾನೆ, ಅಕ್ಕ, ನಿನ್ನ ಗೂಡು ತುಂಬ ಚೆನ್ನಾಗಿದೆ, ಆದರೆ ಮಳೆಯ ಬಿರುಗಾಳಿಯಲ್ಲಿ ನೀನು ಮಕ್ಕಳನ್ನು ರಕ್ಷಿಸಲು ಸಾಧ್ಯವಾಗದು. ನನಗೆ ಗೂಡು ಕೊಡು, ನಾನು ನೋಡಿಕೊಳ್ತೇನೆ. ಮೈನಾ ಹಕ್ಕಿ ಮುದ್ದಾಗಿ ನಕ್ಕು ಹೇಳ್ತಾಳೆ, ಕಾಲು, ಗೂಡು ಕಟ್ಟುವುದು ದುಡಿಯುವ ಕೆಲಸ. ದುಡಿಯದೆ ಇತರರ ಗೂಡು ಕಬಳಿಸುವ ಯೋಚನೆ ಬಿಟ್ಟು ನೀನೇ ಹೊಸದನ್ನು ಕಟ್ಟಿಕೋ. ಕೆಲ ದಿನಗಳ ನಂತರ ಭಾರೀ ಬಿರುಗಾಳಿ ಬಂತು. ಮರಗಳು ಬಿರುಕು ಬಿದ್ವು. ದ್ರಾಕ್ಷಿಯ ಬೇಲೆಯು ಬಗ್ಗಿ ನಿಂತಿತು. ಅನೇಕ ಹಕ್ಕಿಗಳ ಗೂಡುಗಳು ನೆರಕುರುಳುತ್ತವೆ. ಆದರೆ ಮೈನಾ ಹಕ್ಕಿಯ ದ್ರಾಕ್ಷಿಯ ಮನೆ ಬಲವಾಗಿ ನಿಂತಿತ್ತು. ಆ ದಟ್ಟ ಮಳೆಯ ಸಮಯದಲ್ಲಿ ಕಾಲು ಕಾಗಿಯ ಗೂಡು ಸಂಪೂರ್ಣ ಹಾಳಾಯಿತು. ಅವನು ಹೆದರಿ ಮೈನಾ ಹಕ್ಕಿಯ ಮನೆಗೆ ಬಂದು ಬೇಡಿಕೊಳ್ತಾನೆ, ಅಕ್ಕ, ದಯವಿಟ್ಟು ನನ್ನನ್ನು ಒಳಗೆ ಬಿಡು. ನಾನು ನಿನ್ನ ಮಾತನ್ನು ಕೇಳಲಿಲ್ಲ. ನಾನು ಈಗ ಪಾಠವನ್ನು ಕಲಿತೆ. ಮೈನಾ ಹಕ್ಕಿ ಹೃದಯದಿಂದ ತುಂಬ ಒಳ್ಳೆಯವಳು. ಅವಳು ಅವನನ್ನು ಒಳಗೆ ಬಿಡ್ತಾ ಹೇಳ್ತಾಳೆ, ಸಂಕಟದಲ್ಲಿ ಸಹಾಯ ಮಾಡುವುದು ನಮ್ಮ ಕರ್ತವ್ಯ, ಆದರೆ ಮರೆಯಬೇಡ, ದುಡಿಮೆಯೇ ನಿಜವಾದ ಮನೆ ಕಟ್ತದೆ. ಕಾಲು ಕಣ್ಣೀರಿನಿಂದ ಹೇಳ್ತಾನೆ, ನೀನು ಸರಿ, ಇನ್ನು ಮುಂದೆ ದುಡಿದುಕೊಂಡೇ ಗೂಡು ಕಟ್ತೇನೆ. ನಿನ್ನಂತಹ ಸ್ನೇಹಿತೆ ಸಿಕ್ಕಿರುವುದು ನನ್ನ ಭಾಗ್ಯ. ಮಳೆ ನಿಂತ ನಂತರ ದ್ರಾಕ್ಷಿ ತೋಟದಲ್ಲಿ ಹೊಸ ಬೆಳಕು ಚೆಲ್ಲಿತು. ಹಕ್ಕಿಗಳು ಹಾಡ್ತಾ ಆಟ ಆಡ್ತಾ ಹರ್ಷವನ್ನು ಪಡ್ತವೆ. ಮೈನಾ ಹಕ್ಕಿಯ ದ್ರಾಕ್ಷಿಯ ಮನೆ ಎಲ್ಲರಿಗೂ ಪ್ರೇರಣೆಯಾಯಿತು. ಮಕ್ಕಳು ಪಾಠವನ್ನು ಕಲಿತವೆ. ಬಲವಾದ ಮನೆ ಎಲೆಗಳಿಂದ ಅಲ್ಲ, ಸತ್ಯ, ಸ್ನೇಹ ಮತ್ತು ದುಡಿಮೆಯಿಂದ ನಿರ್ಮಾಣವಾಗ್ತದೆ. ಹೀಗಾಗಿ ಮೈನಾ ಹಕ್ಕಿಯ ದ್ರಾಕ್ಷಿಯ ಮನೆ ಮಳೆಯ ಕಾಲದಲ್ಲಿ ಅನೇಕರಿಗೆ ಆಶ್ರಯವಾಗಿ ನಿಂತಿತು ಮತ್ತು ಕಾಗೆಗೂ ಹೊಸ ಜೀವನ ಪಾಠವನ್ನು. ಮಳೆಯ ಕಾಲ ಶುರುವಾಯಿತು. ಆಕಾಶದಲ್ಲಿ ಮೋಡಗಳು ಗುಡುತ್ತಾ ಇದ್ವು. ಸಿಡಿಲು ಕಿಡಿಕಿಡಿಸ್ತಾ ಇತ್ತು. ಹಳ್ಳಿಯ ಅಂಚಿನ ಹಳೆಯ ಆಲದ ಮರದ ಮೇಲೆ ಮೈನಾ ಹಕ್ಕಿ ತನ್ನ ಗಂಡ ಮತ್ತು ಪುಟ್ಟ 2 ಮರಿಗಳ ಜೊತೆ ವಾಸಿಸ್ತಾ ಇದ್ಲು. ಅದೇ ಮರದ ಇನ್ನೊಂದು ಕೊಂಬೆಯ ಮೇಲೆ ಬುದ್ಧಿವಂತನಾದರೂ ಸ್ವಲ್ಪ ಸೋಮಾರಿತನ ಇರುವ ಕಾಗೆ ಕಾಲು ಗೂಡು ಕಟ್ಟಿಕೊಂಡಿದ್ದ. ಒಂದು ಸಂಜೆ ಭಾರೀ ಮಳೆ ಸುರಿಯಿತು. ಗಾಳಿ ಬಿರುಸಾಗಿ ಬೀಸಲು ಮರಗಳ ಕೊಂಬೆಗಳು ಅಲುಗಾಡತೊಡಗಿದ್ವು. ಮೈನಾ ಹಕ್ಕಿ ತನ್ನ ಗೂಡನ್ನು ಬಿಗಿಯಾಗಿ ಹಿಡಿದು ಮಕ್ಕಳನ್ನು ರಕ್ಷಿಸ್ತಾ ಕೂತಿದ್ಲು. ಆದರೆ ಕಾಗೆಯ ಗೂಡು ಬಲವಾಗಿರಲಿಲ್ಲ. ಕಾಲು ಕಾಗೆ ಭಯಪಟ್ಟು ಅಂತ ಮೈನಾ ಹಕ್ಕಿಯ ಹತ್ತಿರ ಹಾರಿ ಬರ್ತಾನೆ. ಅಕ್ಕ, ನನ್ನ ಗೂಡು ಒಡೆದು ಹೋಯಿತು, ನಾನು ಎಲ್ಲಿ ಹೋಗಲಿ ಅಂತ ಬೇಸರದಿಂದ ಕೇಳ್ತಾನೆ. ಮೈನಾ ಹಕ್ಕಿ ಕ್ಷಣ ಕಾಲ ಯೋಚಿಸ್ತಾಳೆ. ತನ್ನ ಮರಿಗಳು ಚಿಕ್ಕವ್ರೆ, ಜಾಗ ತೀರಾ ಕಡಿಮೆ, ಆದರೂ ಹೃದಯದಿಂದ ಕರುಣೆ ಬಂತು. ಅವಳು ಹೇಳ್ತಾಳೆ, ಕಾಲು, ಬಾ, ನಮ್ಮ ಗೂಡು ಚಿಕ್ಕದಾದರೂ ಹಂಚಿಕೊಂಡ್ರೆ ಜಾಗ ಸಿಗ್ತದೆ. ಮಳೆ ನಿಂತು ಹೋಗುವವರೆಗೆ ನೀನು ನಮ್ಮ ಜೊತೆ ಇರು. ಕಾಗೆ ಕಣ್ಣೀರು ಒರೆಸಿಕೊಂಡು ಮೈನಾ ಹಕ್ಕಿಯ ಗೂಡಿನಲ್ಲಿ ಕೂತಿತು. ಗಾಳಿಯ ತೀವ್ರತೆಗೆ ಎಲ್ಲರೂ ಅಲುಗಾಡಿದ್ರು. ಒಟ್ಟಾಗಿ ಕೂತಿದ್ರಿಂದ ಧೈರ್ಯ ಬಂತು. ಮರಿಗಳು ಕೇಳ್ತವೆ, ಅಮ್ಮ, ಈ ಕಪ್ಪು ಕಾಗೆ ಯಾರು? ಮೈನಾ ಹಕ್ಕಿ ಮುದ್ದಾಗಿ ಹೇಳ್ತಾಳೆ, ಮಕ್ಕಳೇ, ಮಳೆಗಾಲದಲ್ಲಿ ಸ್ನೇಹ, ಸಹಾಯ ಇದೇ ನಿಜವಾದ ಗೂಡು. ಬೆಳಗ್ಗೆ ಸೂರ್ಯೋದಯದ ಜೊತೆ ಮಳೆ ಕಡಿಮೆಯಾಯಿತು. ಕಾಲು ಕಾಗೆ ಸಂತೋಷದಿಂದ ಹೇಳ್ತಾನೆ, ಅಕ್ಕ, ನಿನ್ನ ದಯೆಯಿಂದ ನಾನು ಜೀವ ಉಳಿಸಿಕೊಂಡೆ. ಮುಂದೆ ನಾನು ಗೂಡು ಕಟ್ಟುವಾಗ ಹೆಚ್ಚು ಬಲವಾಗಿ ಕಟ್ತೇನೆ. ಇನ್ನೂ ಮುಖ್ಯವಾಗಿ ನನ್ನ ಸೋಮಾರಿತನ ಬಿಟ್ಟು ದುಡಿತೇನೆ. ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಅದೇ ನಿಜವಾದ ಪಾಠ ಕಾಲು. ಮಳೆಗಾಲದಲ್ಲಿ ಬಲವಾದ ಗೂಡು ಬೇಕು, ಜೀವನದಲ್ಲಿ ಬಲವಾದ ಸ್ನೇಹ ಬೇಕು. ಆ ದಿನದಿಂದ ಮೈನಾ ಮತ್ತು ಕಾಗೆ ಇನ್ನೂ ಹತ್ತಿರವಾದ ಸ್ನೇಹಿತರಾಗ್ತಾರೆ. ಒಂದು ಹಳ್ಳಿ ಬದಿಯಲ್ಲಿ ಹಳೆಯ ಆಲದ ಮರ ನಿಂತಿತ್ತು.
ಆ ಮರದಲ್ಲಿ ಅನೇಕ ಹಕ್ಕಿಗಳ ಗೂಡಿನ ನಡುವೆ ಮೈನಾ ಹಕ್ಕಿ ತನ್ನ ಗಂಡ ಮತ್ತು ಮರಿಗಳೊಂದಿಗೆ ಸಂತೋಷವಾಗಿ ವಾಸಿಸ್ತಾ ಇದ್ಲು. ಆ ಮರದ ಇನ್ನೊಂದು ತುದಿಯಲ್ಲಿ ಬುದ್ಧಿವಂತನಾದ ಕಾಗೆ ಕಾಲು ಗೂಡು ಕಟ್ಟಿಕೊಂಡಿದ್ದ. ಮೈನಾ ಹಕ್ಕಿ ಮತ್ತು ಕಾಲು ಉತ್ತಮ ಸ್ನೇಹಿತರು. ಪ್ರತಿದಿನ ಬೆಳಿಗ್ಗೆ ಇಬ್ಬರು ಒಟ್ಟಿಗೆ ಹಾರಾಟವನ್ನು ಮಾಡ್ತಾಯಿದ್ರು. ಆಹಾರದ ಹುಡುಕಾಟವನ್ನು ಮಾಡ್ತಾಯಿದ್ರು. ಮಳೆಯಲ್ಲಿ ಮೋಜು ಎಲ್ಲವನ್ನ ಹಂಚಿಕೊಂಡು ಮಾಡ್ತಾಯಿದ್ರು. ಒಂದು ದಿನ ಭಾರೀ ಮಳೆಯಾಗ್ತಾ ಇತ್ತು. ಗಾಳಿ ಬಿರುಸಾಗಿ ಬೀಸಿತು. ಆ ಸಮಯದಲ್ಲಿ ಮೈನಾ ಹಕ್ಕಿ ಹಾರ್ತಾ ಹಾರ್ತಾ ಕೆಳಗಿನ ಹೊಲದ ಕಡೆ ಹಾರ್ತಾಳೆ. ಅಲ್ಲಿ ನೆನೆದ ಕೊಂಬೆಯ ಮೇಲೆ ಕಾಲಿಟ್ಟಾಗ ಅವಳ ಕಾಲು ಜಾರಿ ಗಾಯವಾಯಿತು. ಅವಳು ಕಷ್ಟಪಟ್ಟು ಹಾರಲು ಪ್ರಯತ್ನಿಸಿದ್ರೂ ನೋವಿನಿಂದ ಏಳಲಾಗ್ತಾ ಇರಲಿಲ್ಲ. ಬೆಚ್ಚಿ ಬಿದ್ದ ಮೈನಾ ಹಕ್ಕಿ ಕೂಗ್ತಾಳೆ, ಅಯ್ಯೋ, ಯಾರಾದರೂ ಸಹಾಯ ಮಾಡಿ. ಕಾಲು ಕಾಗೆ ತನ್ನ ಸ್ನೇಹಿತೆಯ ಧ್ವನಿ ಕೇಳಿದ ಕೂಡಲೇ ಮಳೆಯನ್ನು ಲೆಕ್ಕಿಸದೆ ಬಂದು ಅವಳ ಬಳಿಯಲ್ಲಿ ನಿಲ್ತಾನೆ. ಮೈನಾ, ಭಯ ಪಡಬೇಡ, ನಾನಿದ್ದೇನೆ ನಿನ್ನ ಜೊತೆ ಅಂತ ಸಮಾಧಾನ ಹೇಳ್ತಾನೆ. ಅವನು ಎಲೆಗಳನ್ನು ತಂದು ಅವಳ ಕಾಲಿಗೆ ಸುತ್ತಿ ಔಷಧಿಯನ್ನು ಹಾಕ್ತಾನೆ. ನಂತರ ಬಾಯಲ್ಲಿ ಹಣ್ಣು ನೀರು ತಂದು ಅವಳಿಗೆ ತಿನ್ನಿಸ್ತಾನೆ. ಕೆಲ ದಿನ ಮೈನಾ ಹಕ್ಕಿಗೆ ಹಾರಲು ಸಾಧ್ಯವಾಗ್ತಾ ಇರಲಿಲ್ಲ. ಆಗ ಕಾಲು ಕಾಗೆ ಅವಳ ಗೂಡಿಗೆ ಆಹಾರ ತಂದು ಕೊಡ್ತಾ ಇದ್ದ. ಮೈನಾ ಹಕ್ಕಿಯ ಮರಿಗಳಿಗೂ ತಿನ್ನಿಸ್ತಾ ಇದ್ದ. ಎಲ್ಲ ಹಕ್ಕಿಗಳು ಆಶ್ಚರ್ಯದಿಂದ ನೋಡ್ತಾ ಇದ್ರು. ವಾ, ಕಾಗೆ ಅಷ್ಟೊಂದು ಒಳ್ಳೆಯ ಸ್ನೇಹಿತನೇ? ಮೈನಾ ಹಕ್ಕಿ ಸಂತೋಷದಿಂದ ಹೇಳ್ತಾಳೆ, ಹೌದು, ನಿಜವಾದ ಸ್ನೇಹಿತನೆಂದರೆ ಕಷ್ಟದಲ್ಲಿ ನಮ್ಮ ಜೊತೆಯಲ್ಲಿ ಇರುವವನು. ಮಳೆಯ ಮೋಜಿನಲ್ಲಿ ಮಾತ್ರ ಅಲ್ಲ, ನೋವಿನ ಸಮಯದಲ್ಲೂ ಕೈ ಹಿಡಿಯುವವನು. ಕೆಲವು ದಿನಗಳ ನಂತರ ಮೈನಾ ಹಕ್ಕಿಯ ಕಾಲು ಗುಣ ಆಯಿತು. ಅವಳು ಮತ್ತೆ ಹಾರಾಡಲು ಶುರು ಮಾಡ್ತಾಳೆ. ಮೈನಾ ಹಕ್ಕಿ ಕೃತಜ್ಞತೆಯಿಂದ ಹೇಳ್ತಾಳೆ, ಕಾಲು, ನೀನು ನನ್ನ ಜೀವ ಉಳಿಸಿದ್ದಿ. ನಿನ್ನ ಸ್ನೇಹ ನನಗೆ ಚಿನ್ನದಂಥದ್ದು. ಕಾಗೆ ನಕ್ಕು ಹೇಳ್ತಾನೆ, ಮೈನಾ, ಸ್ನೇಹಕ್ಕೆ ಬೆಲೆ ಇಲ್ಲ, ಅದು ಹೃದಯದಿಂದ ಬರಬೇಕು. ಆ ದಿನದಿಂದ ಮೈನಾ ಹಕ್ಕಿ ಮತ್ತು ಕಾಲು ಕಾಗೆ ಸ್ನೇಹದಲ್ಲಿ ಎಲ್ಲ ಹಕ್ಕಿಗಳಿಗೆ. ಒಂದು ಹಳ್ಳಿಯ ಅಂಚಿನಲ್ಲೊಂದು ದೊಡ್ಡ ತೋಟ. ತೋಟದ ಮಧ್ಯದಲ್ಲಿ ಎತ್ತರದ ಆಲದ ಮರ. ಅದರ ನೆರಳಿನಲ್ಲಿ ಹಳ್ಳಿಯ ಮಕ್ಕಳು ಆಟ ಆಡ್ತಾ ಇದ್ರು. ಹಕ್ಕಿಗಳು ಗೂಡು ಕಟ್ಟಿಕೊಂಡು ಸಂತೋಷವಾಗಿ ವಾಸಿಸ್ತಾ ಇದ್ವು. ಅದೇ ಮರದ ಮೇಲೊಂದು ಸುಂದರ ಗೂಡು. ಆ ಗೂಡಿನಲ್ಲಿ ವಾಸಿಸ್ತಾ ಇದ್ಲು ಮೈನಾ ಹಕ್ಕಿ. ಆಕೆ ತುಂಬ ದಯಾಳು, ದುಡಿಯುವವಳು, ಬುದ್ಧಿವಂತೆ ಕೂಡ. ಅವಳಿಗೆ ಇಬ್ಬರು ಪುಟ್ಟ ಮಕ್ಕಳು. ಮರದ ಇನ್ನೊಂದು ತುದಿಯಲ್ಲಿ ಕಪ್ಪು ಕಾಗೆ ಕಾಲು ತನ್ನ ಗೂಡನ್ನು ಕಟ್ಟಿಕೊಂಡಿದ್ದ. ಕಾಲು ಸ್ವಲ್ಪ ಸೋಮಾರಿ, ಆದರೆ ಮನಸ್ಸಿನಲ್ಲಿ ಒಳ್ಳೆಯವನು. ಮೈನಾ ಮತ್ತು ಕಾಲು ಮೊದಲಿಗೆ ತುಂಬ ಜಗಳವನ್ನು ಮಾಡ್ತಾ ಇದ್ರು. ನೀನು ನನ್ನ ಗೂಡನ್ನು ಹಾಳು ಮಾಡಿದೆ ಅಂತ ಮೈನಾ ಹೇಳ್ತಾ ಇದ್ಲು. ಇದು ನನ್ನ ಕೊಂಬೆ ಅಂತ ಕಾಗೆ ಕೂಗ್ತಾ ಇದ್ದ. ಆದರೆ ನಿಧಾನವಾಗಿ ಅವರು ಸ್ನೇಹಿತರಾಗ್ತಾರೆ. ಮಕ್ಕಳು ಆಡ್ತಾ ಇದ್ದಂತೆ ಹಕ್ಕಿಗಳು ಸಹ ಆಟ ಆಡ್ತಾ ಕಾಲವನ್ನು ಕಳೀತಾ ಇದ್ರು. ಒಮ್ಮೆ ಮಳೆಯ ಕಾಲ ಶುರು ಆಯಿತು. ಮೋಡಗಳು ಗುಡುಕಿದ್ವು. ಮಿಂಚು ಕಿಡಿಕಿಡಿಸ್ತಾ ಇತ್ತು. ಬಿರುಗಾಳಿ ಬೀಸಿತು. ಅನೇಕ ಹಕ್ಕಿಗಳ ಗೂಡುಗಳು ನೆಲಕ್ಕುರುಳಿತು. ಚಿಕ್ಕ ಹಕ್ಕಿಗಳು ಹೆದರಿಕೊಂಡು ಅಳ್ತವೆ. ಮೈನಾ ಹಕ್ಕಿ ತನ್ನ ಗೂಡನ್ನು ಬಿಗಿಯಾಗಿ ಹಿಡಿದು ಮರಿಗಳನ್ನು ರಕ್ಷಿಸ್ತಾ ಇದ್ಲು. ಆಕೆಯ ಗೂಡು ಬಲವಾಗಿದ್ದರಿಂದ ಸುರಕ್ಷಿತವಾಗಿತ್ತು. ಆದರೆ ಕಾಲುವಿನ ಗೂಡು ದುರ್ಬಲವಾಗಿದ್ದರಿಂದ ಬಿದ್ದು ಹೋಯಿತು. ಕಾಲು ಹೆದರಿ ಅಳ್ತಾ ಮೈನಾ ಹಕ್ಕಿಯ ಹತ್ತಿರ ಬಂದು ಬೇಡಿಕೊಳ್ತಾನೆ, ಅಕ್ಕ, ನನಗೆ ಜಾಗ ಕೊಡು, ನನ್ನ ಗೂಡು ಹಾಳಾಗಿದೆ, ನಾನು ಎಲ್ಲಿಗೆ ಹೋಗಲಿ? ಮೈನಾ ಕ್ಷಣಕಾಲ ಯೋಚಿಸ್ತಾಳೆ. ತನ್ನ ಮರಿಗಳು ಚಿಕ್ಕವರೇ, ಗೂಡು ಕೂಡ ಚಿಕ್ಕದೇ ಆಗಿದೆ. ಆದರೆ ಅವಳ ಹೃದಯದಲ್ಲಿ ಕರುಣೆ ಹೆಚ್ಚಾಗಿ ಹೇಳ್ತಾಳೆ, ಕಾಲು, ನಮ್ಮ ಗೂಡು ಚಿಕ್ಕದಾದರೂ ಹಂಚಿಕೊಂಡ್ರೆ ಸಾಕು. ಬಾ, ಒಳಗೆ ಕುಳಿತುಕೋ, ಮಳೆ ನಿಂತು ಹೋಗುವವರೆಗೆ ನನ್ನ ಜೊತೆ ಇರು. ಕಾಲು ಕಣ್ಣೀರಿನಿಂದ ಒಳಗೆ ಕುಳಿತುಕೊಳ್ತಾನೆ. ಬಿರುಗಾಳಿಗೆ ಗೂಡು ಅಲುಗಾಡಿದ್ರೂ ಎಲ್ಲರೂ ಒಟ್ಟಿಗೆ ಇದ್ದುದರಿಂದ ಧೈರ್ಯ ಬಂತು. ಮರಿಗಳು ಕುತೂಹಲದಿಂದ ಕೇಳ್ತವೆ,
ಅಮ್ಮ, ಈ ಕಪ್ಪು ಕಾಗಿ ಯಾರು? ಮೈನಾ ಮುದ್ದಾಗಿ ಉತ್ತರಿಸ್ತಾಳೆ. ಮಕ್ಕಳೇ, ಇದು ನಮ್ಮ ಸ್ನೇಹಿತ. ಸಂಕಟದಲ್ಲಿ ಸ್ನೇಹವೇ ನಿಜವಾದ ಗೂಡು. ಬೆಳಗ್ಗೆ ಮಳೆ ಕಡಿಮೆ ಆಯಿತು. ಕಾಲು ಸಂತೋಷದಿಂದ ಹೇಳ್ತಾನೆ, ಅಕ್ಕ, ನಿನ್ನ ದಯೆಯಿಂದ ನಾನು ಜೀವ ಉಳಿಸಿಕೊಂಡೆ. ಮುಂದೆ ನಾನು ಸೋಮಾರಿತನ ಬಿಟ್ಟು ದುಡಿದು ಬಲವಾದ ಗೂಡು ಕಟ್ತೇನೆ. ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಅದೇ ನಿಜವಾದ ಪಾಠ. ಮಳೆಗಾಲಕ್ಕೆ ಬಲವಾದ ಗೂಡು ಬೇಕು, ಜೀವನಕ್ಕೆ ಬಲವಾದ ಸ್ನೇಹ ಬೇಕು. ಕೆಲ ದಿನಗಳ ನಂತರ ಹಳ್ಳಿಯ ಮಕ್ಕಳು ತೋಟದಲ್ಲಿ ತರಕಾರಿಗಳ ತೋಟವನ್ನು ಬೆಳೀತಾರೆ. ಅಲ್ಲಿ ಹಸಿರು ಮೆಣಸು, ಬದನೆಕಾಯಿ, ಟೊಮೆಟೊ ಬೆಳೀತಾರೆ. ಹಕ್ಕಿಗಳು ಅಲ್ಲಿ ಆಹಾರಕ್ಕಾಗಿ ಹಾರಲು ಆರಂಭಿಸ್ತಾರೆ. ಮೈನಾ ಹಕ್ಕಿ ಮರಿಗಳಿಗೆ ಬೀಜ ತಂದು ಕೊಡ್ತಾ, ಕಾಗೆಯು ಕೀಟಗಳನ್ನು ತಂದು ಎಲ್ಲರೊಂದಿಗೆ ಹಂಚಿಕೊಳ್ತಾ ಹರ್ಷಿಸ್ತಾ ಇದ್ರು. ಒಂದು ದಿನ ಆ ತೋಟಕ್ಕೆ ಬೇಟೆಗಾರ ಬರ್ತಾನೆ. ಅವನು ಬಲೆಗೆ ಧಾನ್ಯ ಹಾಕಿ ಹಕ್ಕಿಗಳನ್ನು ಹಿಡಿಯಲು ಯತ್ನಿಸ್ತಾನೆ. ಅಲ್ಲಿ ಬಂದ ಹಕ್ಕಿಗಳು ಬಲೆಗೆ ಸಿಲುಕಿಕೊಳ್ತವೆ. ಮೈನಾ ತಕ್ಷಣ ಕಾಲುವನ್ನು ಕರೆದು, ಕಾಲು, ನಾವು ಏನಾದರೂ ಮಾಡಲೇಬೇಕು. ಇಬ್ಬರು ಬುದ್ಧಿ ಹಚ್ಚಿ ಬಲೆಯ ಹಗ್ಗವನ್ನು ಕಡಿದು ಹಾಕ್ತಾರೆ. ಹಕ್ಕಿಗಳು ಮುಕ್ತವಾಗಿ ಹಾರಿ ಹೋಗ್ತವೆ. ಎಲ್ಲರೂ ಕೃತಜ್ಞತೆಯಿಂದ ಮೈನಾ ಮತ್ತು ಕಾಗೆ ನಮ್ಮ ಜೀವ ಉಳಿಸಿದ್ರು ಅಂತ ಸಂತೋಷ ಪಡ್ತಾರೆ. ಮಳೆಯ ಕಾಲ ಮುಗಿದು ತೋಟದಲ್ಲಿ ಹಕ್ಕಿಗಳ ಹಾಡು ಮೊಳಗಿತು. ಮೈನಾ ಹಕ್ಕಿ, ಕಾಗೆ ಮತ್ತು ಮರಿಗಳು ಒಟ್ಟಾಗಿ ಹಾಡ್ತಾ ಆಟ ಆಡ್ತಾರೆ. ಈ ಕಥೆಯ ನೀತಿ: ನಿಜವಾದ ಬಲ ಎಲೆಗಳಿಂದ ಕಟ್ಟಿದ ಗೂಡಿನಲ್ಲಿ ಅಲ್ಲ, ಸ್ನೇಹ, ಸಹಾಯ ಮತ್ತು ದುಡಿಮೆಯಲ್ಲಿದೆ.